ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ 1 ಗಂಟೆಯ ಕಾಲ ವೋಟಿಂಗ್ ಪರ್ಸೆಂಟೇಜ್ನ ಕಂಪ್ಯಾರಿಸನ್ ನೋಡಿದ್ರಿ. ಈಗ ರಿಸಲ್ಟ್ನ ಕಂಪ್ಯಾರಿಸನ್ ನೋಡುವ ಸಮಯ, ಜೊತೆಗೆ ಎಕ್ಸಿಟ್ ಪೋಲ್ನ ಚರ್ಚೆ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿಯಿಂದ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಲವಾದಿ ನಾರಾಯಣ ಸ್ವಾಮಿ ಅವರೇ. ದೇವರಾಜ್ ಅವರು JDSನಿಂದ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ಸು ಎಕ್ಸಿಟ್ ಪೋಲ್ನ ಚರ್ಚೆಗೆ ಪ್ಯಾನಲಿಸ್ಟ್ಗಳನ್ನು ಕಳಿಸಬಾರದು ಅನ್ನುವ ನಿರ್ಧಾರಕ್ಕೆ ಬಂದಿದೆ. ಈ ಚರ್ಚೆಗೆ ನಾವು ಭಾಗಿಯಾಗುವುದಿಲ್ಲ ಅನ್ನೋದು ಕಾಂಗ್ರೆಸ್ಸಿನ ನಿರ್ಧಾರ. ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ, ದೇಶದಾದ್ಯಂತ ಯಾವುದೇ ಚಾನಲ್ಲಿನ ಎಕ್ಸಿಟ್ ಪೋಲ್ನ ಚರ್ಚೆಯಲ್ಲಿ ಕಾಂಗ್ರೆಸ್ ಭಾಗವಹಿಸ್ತಾ ಇಲ್ಲ. ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ ಅವರ. ತಮಗೂ ಕೂಡ ಒಂದ್ಸಲ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಯಾರು ಎಷ್ಟೆಷ್ಟು ಶ್ರಮ ಹಾಕಿದ್ರು, ಶ್ರಮ ಅಂದರೆ ಅವರವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಎಷ್ಟು ರ್ಯಾಲಿ ಮಾಡಿದ್ರು, ಎಷ್ಟು ರೋಡ್ ಶೋಗಳನ್ನು ಮಾಡಿದ್ರು, ಒಟ್ಟು ನಂಬರ್ ಆಫ್ ಕಾರ್ಯಕ್ರಮಗಳು ಎಷ್ಟು, ಇದೊಂದು ಕುತೂಹಲಕಾರಿ ಸಂಖ್ಯೆ. ಕರೆಕ್ಟ್ ನಂಬರ್ ಸಿಗುತ್ತೆ. ನರೇಂದ್ರ ಮೋದಿ ಒಟ್ಟು 172 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹೈಯೆಸ್ಟ್ ಮೋದಿ ಶೋ 172. ಇದರಲ್ಲಿ ಸಮಾವೇಶಗಳು, ರ್ಯಾಲಿಗಳು, ರೋಡ್ ಶೋಗಳು ಎಲ್ಲ ಸೇರಿಸಿ 172 ಮೋದಿ. ಅಮಿತ್ ಶಾ 133. 3ನೆಯ ಪ್ಲೇಸ್ನಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ 108. 4ನೆಯ ಪ್ಲೇಸ್ನಲ್ಲಿ ರಾಹುಲ್ ಗಾಂಧಿ. ಪ್ರಿಯಾಂಕಾ ಗಾಂಧಿ ಅವರಿಗಿಂತ ಒಂದು ಕಾರ್ಯಕ್ರಮ ಕಡಿಮೆ 107. ರಾಜನಾಥ್ ಸಿಂಗ್ 101. JP ನಡ್ಡಾ 87. ಅಖಿಲೇಶ್ ಯಾದವ್ 73. ಮಮತಾ ಬ್ಯಾನರ್ಜಿ 61. ನಂಬರ್ ಆಫ್ ಪ್ರೋಗ್ರಾಮ್ಸ್ ಇದೆ. ಸಮಾವೇಶಗಳು, ರ್ಯಾಲಿಗಳು, ರೋಡ್ ಶೋಗಳು ಎಲ್ಲ ಸೇರಿಸಿ ಈ ಸಲ 172 ಮೋದಿ ಮಾಡಿದ್ದಾರೆ. ಅಂದ್ರೆ ಕಳೆದ ಸಲ ಎಷ್ಟು ಮಾಡಿದ್ರು, ಎಷ್ಟು ಸಮಾವೇಶ, ಎಷ್ಟು ರ್ಯಾಲಿಗಳನ್ನು ಮಾಡಿದ್ರು. ಕಂಪ್ಯಾರಿಸನ್ ಸುಮ್ಮನೆ. 2014ರ ಚುನಾವಣೆ, ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ದ ಚುನಾವಣೆ, 185 ಕಾರ್ಯಕ್ರಮ ಮಾಡಿದರು 2014ರಲ್ಲಿ. 2019ರಲ್ಲಿ ಕಡಿಮೆ ಆಯಿತು ಸಂಖ್ಯೆ, 142. 2019ರಲ್ಲಿ. ಈ ಸಲ 7 ಹಂತಗಳ ಮುಗಿದ ನಂತರ ಒಟ್ಟು ಸಂಖ್ಯೆ 172 ಆಗಿದೆ. 172 ಕಳೆದ ಸಲಕ್ಕಿಂತ 30 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದರೂ 2014ರ ನಂಬರ್ ಬೀಟ್ ಮಾಡೋಕ್ಕಾಗಿಲ್ಲ. 2014ಕ್ಕಿಂತ 13 ಕಾರ್ಯಕ್ರಮಗಳ ಕಡಿಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.